ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ತನ್ನ ಕಾರಲ್ಲಿ ಪ್ಯಾಸೆಂಜರ್ ನ ಕೂರ್ಸ್ಕೊಂಡ್ ಬರ್ತಿರ್ತಾರೆ. ಆಗ ಅದ್ರಲ್ಲಿರೋ ಹೆಂಗಸ್ರು, ನೋಡಪ್ಪ, ಇಲ್ಲಿ ಎಲ್ಲಾದ್ರೂ ಹೂವಿನ ಅಂಗಡಿ ಇದ್ರೆ ನಿಲ್ಸು, ಒಂದ್ 10 ಮೊಳದ ಮೇಲೇನೆ ಹೂವ ಬೇಕು. ಮತ್ತೆ ನನ್ ತಮ್ಮನ್ಗೆ ಹುಡುಗಿನ ಹುಡುಕಿದೀವಿ, ಹುಡುಗಿ ನೋಡಕ್ ಹೋಗ್ಬೇಕಾದ್ರೆ ಹಾಗೆ ಹೋಗಕ್ಕಾಗತ್ತಾ? ಅದಕ್ಕೆ ಅವಳಿಗೆ ಹೂವ ತಗೊಂಡೋಗ್ಬೇಕು ಅಂತ ಆ ಹೆಂಗಸ್ರು ಹೇಳ್ಬೇಕಾದ್ರೆ, ಪರವಾಗಿಲ್ಲ ಅಮ್ಮ, ಬರೋ ಹೆಣ್ಣುಗೋಸ್ಕರ ನೀವು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ಇಲ್ಲಿ ನೋಡಿದ್ರೆ ಕೆಲವರು ತನ್ ಮನೆಗೆ ಸೊಸೆಯಾಗಿ ಬಂದಿರೋ ಹುಡುಗಿನ ಮರ್ತು ಬಿಡ್ತಾರೆ. ನಿಜವಾಗ್ಲು ಆ ಹುಡುಗಿ ತುಂಬಾನೇ ಅದೃಷ್ಟ ಮಾಡಿದ್ಲು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದಪ್ಪ, ನಮ್ಮನ್ನ ನಂಬಿ ಆ ಹುಡುಗಿ ನಮ್ಮ ಮನೆಗ್ ಬರ್ತಾಳೆ. ಅವಳನ್ನ ನಾವೇ ಅಲ್ವಾ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲಾ ಸಂಬಂಧಗಳನ್ನೂ ಬಿಟ್ಟು ನಮ್ಮನ್ನೇ ಎಲ್ಲ ಅನ್ಕೊಂಡ್ ಬರ್ತಾಳೆ. ಅಂತವಳ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ ಅಂತ ಆ ಹೆಂಗಸರು ಹೇಳ್ಬೇಕಾದ್ರೆ, ಕರೆಕ್ಟ್ ಆಗಿ ಹೇಳಿದ್ರಿ ಅಮ್ಮ. ಈಗ ಅಕಸ್ಮಾತ್ ನಾನು ಎಲ್ಲಾದ್ರೂ ಆಚೆ ಕಡೆ ಬೇರೆ ಊರಿಗೆ ಹೋದೆ ಅಂತಂದ್ರೆ, 1 ದಿವಸ 2 ದಿವಸ ನಮ್ ಸಂಬಂಧಿಕರ ಮನೇಲಿ ಉಳ್ಕೊಳ್ಬೇಕಾಗತ್ತೆ. ಅವಾಗ ಅಯ್ಯೋ ಯಾಕಪ್ಪ ನಾನು ಇವ್ರ ಮನೇಲಿ ಇದೀನಿ ಅಂತ ಒಂದೊಂದ್ಸಲಿ ನನಗೆ ಅನಿಸ್ಬಿಡುತ್ತೆ. ಅಂದ್ರೆ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ನಮ್ಮನೆಗ್ ಹೋಗ್ಬೇಕು ಅನ್ನೋ ಆಸೆ ನನ್ಗಿದ್ದೇ ಇರುತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಿಜನೇ ಕಣಪ್ಪ ಅಂತ ಆ ಹೆಂಗಸರು ಹೇಳ್ತಾರೆ. ಆದ್ರೆ ಹೆಣ್ಮಕ್ಳು ಆ ರೀತಿ ಅಲ್ವಲ್ಲ ಅಕ್ಕ. 20, 22 ವರ್ಷ, 25 ವರ್ಷ ಹಿಂಗೆ ಒಂದೇ ಮನೇಲಿದ್ದು ಸಡನ್ ಆಗಿ ಒಂದಿನ ಎಲ್ಲದನ್ನು ಬಿಟ್ಟು ಗಂಡನೇ ಇಲ್ಲ, ಗಂಡನ್ ಮನೇಲೆ ಎಲ್ಲ ಅನ್ಕೊಂಡು ಆ ಹೆಣ್ಮಕ್ಳು ಬರ್ತಾರಲ್ಲ, ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು, ಅವ್ರದೆಂತ ದೊಡ್ಡ ಮನ್ಸಿರ್ಬೇಕು, ಎಷ್ಟು ತ್ಯಾಗ ಮಾಡೋ ಅಂತ ಗುಣ ಇರ್ಬೇಕು ಅಲ್ವಾ ಅಕ್ಕ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಿನ್ಗೆ ಮದ್ವೆ ಆಗಿದೇನಪ್ಪಾ ಅಂತ ಆ ಹೆಂಗಸರು ಕೇಳ್ತಾರೆ. ಹೂನಕ್ಕ, ನನಗ್ ಮದ್ವೆ ಆಗಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹಾಗಿದ್ರೆ ನಿನ್ ಹೆಂಡ್ತಿನ ನೀನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ಯಾ ಅನ್ಸುತ್ತೆ ಕಣಪ್ಪ ಅಂತ ಆ ಹೆಂಗಸರು ಹೇಳ್ಬೇಕಾದ್ರೆ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಅವಳನ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ನಾನು ಅನ್ಕೋತಿದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೇಗೋ ನೀವಿಬ್ರು ಚೆನ್ನಾಗಿರಪ್ಪ ಅಂತ ಆ ಹೆಂಗಸರು ಆಶೀರ್ವಾದ ಮಾಡ್ತಾರೆ. ಹಾಗೆ ಸೂರ್ಯ, ನನಗ್ ಗೊತ್ತಿರೋ ಒಳ್ಳೆ ಹೂವಿನ ಅಂಗಡಿ ಕರ್ಕೊಂಡೋಗಿ ನಿಮ್ಮನ್ನ ತೋರಿಸ್ತೀನಿ ರೀ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕರ್ಕೊಂಡ್ ಹೋಗ್ತಿರ್ತಾನೆ. ಈ ಕಡೆ ಮಂಜ ಇಂಟರ್ವ್ಯೂಗ್ ಹೋಗೋದಿಕ್ಕೆ ಅಂತ ರೆಡಿಯಾಗಿ ಹೋಗ್ಬೇಕಾದ್ರೆ, ಕುಸುಮ ಅವರು ಅವ್ರ್ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡು, ಚೆನ್ನಾಗಿ ಆನ್ಸರ್ ಮಾಡು ಅಂತ ಎಲ್ಲ ಅವ್ನ್ಗೆ ಹೇಳಿ ಆಶೀರ್ವಾದ ಮಾಡ್ಬೇಕಾದ್ರೆ, ಅಷ್ಟ್ರಲ್ಲಿ ಮೀನಾ ಅಲ್ಲಿಗ್ ಬರ್ತಾಳೆ. ಏನ್ ಇವಳು ಇಷ್ಟ ಬೇಗ ಇಲ್ಲಿಗ್ ಬಂದಿದ್ದಾಳೆ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ನಾನೇ ಹೇಳಿದ್ದೆ ಅಮ್ಮ, ಇಂಟರ್ವ್ಯೂ ಹೋಗಕ್ಕೂ ಮುಂಚೆ ನಿನ್ನ ನೋಡ್ತೀನಿ ಅಕ್ಕ, ನಾನು ನೋಡ್ಬೇಕು ಅಂತ ಹೇಳಿದೆ, ಅದಕ್ಕೆ ಬಂದಿದ್ದಾಳೆ ಅಂತ ಮಂಜ ಹೇಳ್ತಿರ್ತಾನೆ. ಅಕ್ಕ, ಬೇಜಾರ್ ಮಾಡ್ಕೋಬೇಡ ಕಣೆ, ನನ್ ಮನೆಗೆ ಬಂದು ನಿನ್ನ ಹತ್ರ ಆಶೀರ್ವಾದ ತಗೊಂಡೋಗೋಣ ಅಂತಿದ್ದೆ, ಆದ್ರೆ ಮನೆಗ್ ಬಂದ್ರೆ ನಿಮ್ ಮತ್ತೆ ಸುಮ್ನೆ ಇರ್ಬೇಕಲ್ಲ, ಅದಕ್ಕೆ ಸುಮ್ನಾದೆ ಅಂತ ಮಂಜ ಹೇಳಿದಾಗ, ಇರ್ಲಿ ಬಿಡ, ಪರವಾಗಿಲ್ಲ, ಒಳ್ಳೆ ಕೆಲ್ಸಕ್ಕೆ ಅಂತ ಹೋಗ್ತಿದ್ಯಾ, ಸುಮ್ನೆ ಯಾಕೆ ಅವ್ರ ಹತ್ರ ಬೈಸ್ಕೊಂಡ್ ಹೋಗೋದು, ಅದಕ್ಕೆ ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ಹೌದು, ಯಾವ ಕಂಪ್ನಿಗೆ ಹೋಗ್ತೀಯಾ, ಏನು ಎತ್ತ ಅಂತ ಮೀನಾ ವಿಚಾರಿಸ್ತಿರ್ತಾಳೆ. ಹಾಗೆ ಅವನ್ಗೆ ಧೈರ್ಯ ತುಂಬ್ತಿರ್ತಾಳೆ ಮೀನಾ. ಅಕ್ಕ, ನನ್ಗೆ ಈ ಕೆಲ್ಸ ಸಿಕ್ತು ಅಂತಂದ್ರೆ ಅಮ್ಮ ಕೆಲ್ಸಕ್ ಬರೋದೇ ಬೇಡ, ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತಿರ್ಬೋದು ಅಂತ ಮಂಜ ಹೇಳ್ದಾಗ, ಏ ಮಂಜ, ನೀನ್ ಕೆಲ್ಸಕ್ ಹೋಗ್ತೀಯ ಅಂತ ನನ್ ಕೆಲ್ಸ ಕಿತ್ಕೊಳಕ್ ನೋಡ್ತಿದ್ಯಲ್ಲೋ, ನನಗ್ ಗೊತ್ತಿರೋದೆಲ್ಲ ಈ ಕೆಲ್ಸ, ಇದನ್ ಬಿಟ್ರೆ ಆ ದೇವ್ರು ಕಣೋ, ನಾನ್ ಇರೋವರ್ಗು ಇದನ್ನ ಬಿಡೋದಿಲ್ಲ ಕಣೋ, ಮರ್ಯಾದೆಗೆ ಸುಮ್ನೆ ಕೆಲ್ಸ ನೋಡು ನಿಂದು ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ, ಅವನು ನೀನ್ ಕಷ್ಟ ಪಡಬಾರ್ದು ಅಂತ ಆ ರೀತಿ ಹೇಳ್ತಿದ್ದಾನೆ. ಇಷ್ಟು ವರ್ಷ ನೀನು ಅಷ್ಟೇ ತುಂಬಾ ಕಷ್ಟಪಟ್ಟು ದುಡ್ದಿದ್ಯಮ್ಮ, ಮೊದ್ಲು ಅವನ್ಗೆ ಕೆಲ್ಸ ಸಿಗ್ಲಿ, ಆಮೇಲೆ ನೀನ್ ರೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡುವಂತೆ, ನೀನ್ ಹೋಗ್ಬಾರೋ ಮಂಜ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಅಕ್ಕ, ಬರ್ತೀನಿ ಅಂತ ಮಂಜ ಅಲ್ಲಿಂದ ಹೊರಡ್ತಾನೆ. ಎಲ್ಲಿ ಇವನು ಆ ಸುಬ್ಬುನ್ ಜೊತೆ ಸೇರ್ಕೊಂಡು ಜೀವನ ಹಾಳ್ ಮಾಡ್ಕೋತಾನೋ ಅಂತ ಭಯ ಆಗಿತ್ತು ಕಣೆ. ಆದ್ರೆ ಇವಾಗ ತನ್ ಕಾಲ್ ಮೇಲೆ ತಾನು ನಿಂತ್ಕೊಳ್ಳೋಂತ ಹುಡ್ಗ ಆಗಿದ್ದಾನೆ. ಇದಕ್ಕೆಲ್ಲ ಕಾರಣ ಅಳಿಯಂದ್ರೆ ಕಣೆ, ಅಳಿಯಲ್ಲಂದ್ರು ಇಲ್ಲ ಅಂದಿದ್ರೆ ಇವನು ಈ ರೀತಿ ಬದ್ಲಾಗ್ತಿರ್ಲಿಲ್ಲ ಅಂತ ಹೇಳ್ಕೊಂಡು ಕುಸುಮ ಅವರು ಖುಷಿ ಪಡ್ತಿರ್ತಾರೆ. ಹಾಗೆ ದೇವ್ರಿಗೆ ಹೂವಿನ ಹಾರ ಕೊಡ್ತೀನಿ ಅಂತ ಹೇಳಿದ್ದೆ, ಕೊಟ್ಟು ಬರ್ತೀನಿ ಕಣೆ, ನೀನ್ ಅಂಗಡಿ ನೋಡ್ಕೊ ಅಂತ ಹೇಳಿ ಕುಸುಮ ಅವರು ಹಾರನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಷ್ಟ್ರಲ್ಲಿ ಸೂರ್ಯ ಆ ಹೆಂಗಸರನ್ನ ಕರ್ಕೊಂಡು ದೇವಸ್ಥಾನದ ಹತ್ರ ಬರ್ತಾನೆ. ಮೀನಾ ಸೂರ್ಯನ ನೋಡ್ತಿದ್ದಂಗೆ ರೀ ಅಂತ ಮಾತಾಡ್ಸೋದಕ್ ಹೋದಾಗ, ಏನಮ್ಮ ಹೂವಮ್ಮ, ಹೂವ ಎಲ್ಲ ಫ್ರೆಶ್ ಆಗಿದ್ಯಾ, ಇವ್ರು ನಮ್ ಗಾಡಿಲಿ ಬಂದಿರೋ ಕಸ್ಟಮರ್ಗಳು ಒಳ್ಳೆ ಹೂವಿನ ಅಂಗಡಿ ಕೇಳಿದ್ರು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದೀನಿ, ಈ ಏರಿಯಾದಲ್ಲಿ ನಿಮ್ಮ ಅಂಗಡಿನೇ ಅಲ್ವಾ ಫೇಮಸ್, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಹಂಗ, ಅಮ್ಮ, ನಿನ್ಗೆ ಯಾವ ಹೂವ ಬೇಕು ಅಂತ ಹೇಳಿಮ್ಮ, ಮತ್ತೆ ಎಷ್ಟ್ ಮೊಳ ಬೇಕು ಅಂತ ಹೇಳಿ ಅಂತ ಮೀನಾ ಕೇಳಿದಾಗ, ಹೌದಪ್ಪ, ನೀನ್ ಹೇಳ್ದಂಗೆ ಹೂವ ಎಲ್ಲ ಫ್ರೆಶ್ ಆಗಿದೆ, ಅದು ಅಲ್ದೆ ನೋಡು ಎಷ್ಟು ಒತ್ತಾಗಿ ಕಟ್ಟಿದ್ದಾರೆ, ಬೇರೆ ಎಲ್ಲೂ ಈ ತರ ಕಟ್ಟಿರೋದ್ ನೋಡೇ ಇಲ್ಲ ಅಂತ ಆ ಹೆಂಗಸರು ಖುಷಿಯಿಂದ ಹೇಳ್ತಿರ್ತಾರೆ. ಹೌದೌದು, ಇಲ್ಲಿ ಹೂವ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ
ಆ ಹೆಂಗಸರು ಹೂವಿನ ರೇಟ್ನ ಕೇಳ್ತಾರೆ. ಆಗ ಮೀನಾ ರೇಟ್ ಹೇಳಿದಾಗ, ಏನಮ್ಮ ಹೂವ ಚೆನ್ನಾಗಿದೆ, ಆದ್ರೆ ರೇಟ್ ಜಾಸ್ತಿ ಆಯ್ತಲ್ಲ ಅಂತ ಹೇಳ್ತಾರೆ. ಯಾಕಮ್ಮ ಹೂವಮ್ಮ, ಹೂವಿನ ರೇಟ್ ಇಷ್ಟೊಂದು ಹೇಳ್ತಾ ಇದೀಯಾ? ಹೋಗ್ಲಿ ಪಾಪ ಅಂತ ಕಸ್ಟಮರ್ ಕರ್ಕೊಂಡ್ ಬಂದ್ರೆ ನೀನು ಬೆಲೆ ಇಷ್ಟೊಂದು ಜಾಸ್ತಿ ಹೇಳ್ತಿದ್ಯಾ? ಬನ್ನಿ ಅಮ್ಮ, ನಾವ್ ಬೇರೆ ಎಲ್ಲಾದ್ರೂ ಹೋಗಿ ನೋಡೋಣ ಅಂತ ಸೂರ್ಯ ಡವ್ ಮಾಡ್ತಿರ್ತಾನೆ. ಹಲೋ ಸರ್, ಹೂವಿನ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಅದು ಅಲ್ದೆ ಇವತ್ತು ಶುಕ್ರವಾರ, ಹೂವಿನ ರೇಟು ಇನ್ನೂ ಜಾಸ್ತಿ ಇದೆ. ಇದ್ರಲ್ಲಿ ನಮ್ಗೆ ಲಾಭನೇ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಓ, ನಿಮಗ್ ಲಾಭ ಬರ್ಲಿಲ್ಲ ಅಂತಂದ್ರೆ ಬ್ಯಾಂಕ್‌ಗೆ ಹೋಗುತ್ತಾ ಲಾಭ ಎಲ್ಲ ಅಂತ ಸೂರ್ಯ ಬೇಕು ಅಂತಾನೆ ಮೀನನ್ನ ಕಿಂಡಲ್ ಮಾಡ್ತಿರ್ತಾನೆ. ಏನ್ ಡವ್ ಮಾಡ್ತೀರಮ್ಮ? ಅಲ್ಲ, ಲಾಭ ಇಲ್ದಿರ ಯಾರಾದ್ರೂ ವ್ಯಾಪಾರ ಮಾಡ್ತಾರಾ? ಏನ್ ಇಲ್ಲಿ ಸಮಾಜ ಸೇವೆ ಮಾಡ್ತಾ ಇದೀರಾ ನೀವು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲಿ ಯಾರು ಸಮಾಜ ಸೇವೆ ಮಾಡ್ತಾ ಇಲ್ಲ. ಯಾಕೆ? ಇವಾಗ ನೀವು ಟ್ರಿಪ್‌ಗೆ ಬಂದಿದ್ದೀರಲ್ಲ, ಕಮ್ಮಿ ದುಡ್ಡು ತಗೊಂಡು ಗಾಡಿ ಓಡಿಸ್ತೀರಾ ನೀವು? ಇಲ್ಲ ತಾನೇ? ಹಾಗೇನೆ ನಾವು ನ್ಯಾಯವಾಗೇ ವ್ಯಾಪಾರ ಮಾಡ್ತಾ ಇದೀವಿ ನೋಡಿಮ್ಮ. ಇವಾಗ ಹೂವಿನ ರೇಟ್ ಜಾಸ್ತಿ ಆಗಿದೆ. ಅದು ಅಲ್ದೆ ಮದ್ವೆ ಮುಹೂರ್ತ ಅಂತ, ದೇವ್ರ ಪೂಜೆಗಳಿಗೆ ಅಂತ ಜಾಸ್ತಿ ರೇಟ್ ಆಗಿದೆ. ನೀವ್ ಬೇಕಾದ್ರೆ ನೋಡಿ, ಹೂವ ಫ್ರೆಶ್ ಆಗಿದೆ. ನೀವ್ಯಾಕೆ ಜೊತೆ ಬಂದಿರೋರ್ ಮಾತೆಲ್ಲ ಕೇಳ್ಕೊಂಡು ಈ ರೀತಿ ಹೇಳ್ತೀರಾ ಅಂತ ಮೀನಾ ಹೇಳ್ಬೇಕಾದ್ರೆ, ಏನಮ್ಮ ಈ ರೀತಿ ಎಲ್ಲ ಮಾತಾಡ್ತೀಯಾ? ಅವ್ರನ್ನ ಕರ್ಕೊಂಡ್ ಬಂದಿರೋದೇ ನಾನು. ನನ್ನನ್ನೇ ಮಾತ್ ಕೇಳ್ಬೇಡ ಅಂತ ಹೇಳ್ಕೊಡ್ತೀಯ ಅವ್ರಿಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಕರ್ಕೊಂಡ್ ಬಂದಿರ್ತಾನೆ, ಅದನ್ನ ಅಲ್ಗೆ ಸುಮ್ನಾಗಿಸ್ಬೇಕು. ಅದನ್ ಬಿಟ್ಟು ಬೆಲೆ ಮಾತಾಡೋ ಕೆಲ್ಸ ಎಲ್ಲ ನಿಮ್ದಲ್ಲ ಅಂತ ಮೀನಾ ಹೇಳ್ತಾಳೆ. ಹೌದೌದು, ನಿಮ್ಗಿಷ್ಟ ಬಂದಂಗೆ ನೀವು ದುಡ್ಡು ಹೇಳ್ತೀರಾ, ಅದನ್ನ ನಾವು ನೋಡ್ಕೊಂಡು ಸುಮ್ನೆ ಇರ್ಬೇಕಾ ಅಂತ ಸೂರ್ಯ ಜಗಳ ಮಾಡ್ತಾನೆ. ಅಯ್ಯೋ, ಏನಪ್ಪ, ಇವ್ರ ಹತ್ರ ಎಲ್ಲ ಹೋಗಿ ಜಗಳ ಮಾಡ್ತಿದ್ಯಾ, ಪರವಾಗಿಲ್ಲ ಬಿಡಪ್ಪ ಅಂತ ಆ ಹೆಂಗಸರು ಹೇಳ್ತಾರೆ. ಇಲ್ಲಮ್ಮ, ನಾನ್ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ ಇದ್ರ ಬಗ್ಗೆ ನಾನೇ ಮಾತಾಡ್ಬೇಕು ತಾನೆ, ಇಲ್ಲಾಂದ್ರೆ ನೀವು ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಪ್ಪ, ಹೂವ ಎಲ್ಲ ಫ್ರೆಶ್ ಆಗಿದೆ. ಅವ್ರು ಹೇಳ್ದಂಗೆ ವಾರದ ಟೈಮ್ ಅಲ್ವಾ, ಬೆಲೆ ಜಾಸ್ತಿ ಇರುತ್ತೆ ಅಂತ ಹೆಂಗಸ್ರು ಹೇಳ್ಬೇಕಾದ್ರೆ, ಹೂವ ಏನೋ ಚೆನ್ನಾಗಿದೆ ಅಮ್ಮ, ಇಲ್ಲ ಅಂತ ಅಲ್ಲ, ಆದ್ರೆ ಈ ಮಾರ್ತಿದಾರಲ್ಲ, ಇವಳು ಸ್ವಲ್ಪ ಬಾಯಿ ಬಡ್ಕಿ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ಸೂರ್ಯನ ಗುರಾಯಿಸ್ತಿರ್ತಾಳೆ. ನಿನಗ್ ಮದ್ವೆ ಆಗಿದ್ಯೇನಮ್ಮ ಅಂತ ಆ ಹೆಂಗಸ್ರು ಕೇಳಿದಾಗ, ಆಗಿದೆ ಅಮ್ಮ ಅಂತ ಮೀನಾ ಹೇಳ್ತಾಳೆ. ಪಾಪ, ಅವ್ನ್ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಎಂತ ಡಬ್ಬ ನನ್ ಮಗ ತಗ್ಲಾಕೊಂಡೋ ಏನೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನ್ ಗಂಡನ್ ಬಗ್ಗೆ ಇನ್ನೊಂದ್ಸಲಿ ಆ ರೀತಿ ಹೇಳಿದ್ರೆ ಅಷ್ಟೇ ಆಮೇಲೆ ಅಂತ ಮೀನಾ ಹೇಳ್ಬೇಕಾದ್ರೆ, ನಿನ್ನಂತವಳ ಮದ್ವೆ ಆಗಿದಾನಲ್ಲ ಅಂತ ಅವ್ನ್ಗ್ ಹಂಗೆ ಹೇಳ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಈ ರೀತಿ ಮೊಂಡತನ ತೋರಿಸ್ತಿದಿರಲ್ಲ, ಪಾಪ ನಿಮ್ಮನ್ನ ಕಟ್ಕೊಂಡಿದಾಳಲ್ಲ, ಅವಳಿಗೆ ಪಾಪ ಅನ್ಬೇಕು. ಅವಳೇ ದೊಡ್ಡ ಮುಟ್ಟಾಳಿ ಇರ್ಬೇಕು ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಮ್ಮ, ನನ್ ಹೆಂಡತಿ ಬಗ್ಗೆ ಎಲ್ಲ ಮಾತಾಡ್ಬೇಡ ನೀನು ಅಂತ ಹೇಳ್ತಾ ಇಬ್ರು ಒಬ್ರಿಗೊಬ್ರು ಜಗಳ ಮಾಡ್ತಿರ್ತಾರೆ. ಏನಿವಾಗ ಏನ್ ಮಾಡ್ತೀಯ ಅಂತ ಎಲ್ಲ ಕೇಳ್ತಿರ್ತಾರೆ. ಅಯ್ಯೋ ಸಾಕಿರಪ್ಪ, ಹೋಗ್ಲಿ ಬಿಡಪ್ಪ, ಯಾಕಪ್ಪ ಜಗಳ ಎಲ್ಲ, ನೀನು 10 ಮೊಳ ಹೂವ ಕೊಡಮ್ಮ ಸಾಕು, ನೀನ್ ಕೇಳೋ ದುಡ್ಡನ್ನೇ ಕೊಡ್ತೀನಿ ಅಂತ ಆ ಹೆಂಗಸ್ರು ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಮೀನಾ ಹೂನ ಮೊಳ ಹಾಕೊಡ್ತಿರ್ತಾಳೆ. ಅಯ್ಯಯ್ಯೋ, ಏನಿದು, ಈ ಹುಡ್ಗಿ ಕೈ ಒಳ್ಳೆ ಸ್ಕೂಲ್ ಹುಡ್ಗಿ ಕೈ ಇದ್ದಂಗೈತೆ, 1 ಮೊಳ ಹಾಕು ಅಂದ್ರೆ ಅರ್ಧ ಮೊಳ ಬರೋ ತರ ಇದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನ್ಗಿರೋ ಕೈಯಲ್ಲೇ ಮೊಳ ಹಾಕಕ್ಕಾಗೋದು, ಇದಕ್ಕೋಸ್ಕರ ಹೊಸ್ದಾಗಿ ಕೈನ ಬೆಳೆಸ್ಕೊಂಡ್ ಬರಕ್ಕಾಗತ್ತಾ? ನಿಮಗ್ ಬೇಕು ಅಂದ್ರೆ ನಿಮ್ ಕೈಯಲ್ಲೇ ಮೊಳ ಹಾಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಹೋಗ್ಲಿ ಬಿಡಪ್ಪ, ಅವ್ರೇ ಹೇಗೋ ಹಾಕೊಡ್ಲಿ ಅಂತ ಆ ಹೆಂಗಸ್ರು ಹೇಳ್ಬೇಕಾದ್ರೆ, ಅಯ್ಯೋ ಇರಮ್ಮ, ಅಷ್ಟ್ ದುಡ್ಡು ಕೊಡ್ತೀವಿ, ಸರಿಯಾಗಿ ನ್ಯಾಯವಾಗಿ ತಗೋಬೇಕು ತಾನೆ, ಇರಿ ನಾನೇ ಮೊಳ ಹಾಕೊಡ್ತೀನಿ ಅಂತ ಸೂರ್ಯ ಮೊಳ ಹಾಕೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಅವನ್ಗೆ ಮೊಳ ಹೇಗ್ ಹಾಕೋದು ಅಂತಾನೆ ಗೊತ್ತಿರೋದಿಲ್ಲ, ಒದ್ದಾಡ್ತಿರ್ತಾನೆ. ಜೊತೆಗ್ ಬಂದಿರೋ ಹೆಂಗಸರು ಸಹ ನಗ್ತಿರ್ತಾರೆ. ಸರಿ ಕೊಡಿ ಇಲ್ಲಿ ಅಂತ ಹೇಳಿ ಮೀನನ್ನೇ ಮೊಳ ಹಾಕಿ ಕೊಡ್ತಾಳೆ. ತಗೊಳ್ಳಿ ಅಂತ ಹೆಂಗಸರು 500 ರೂಪಾಯಿ ಕೊಟ್ಟಾಗ, ಅಮ್ಮ ಚೇಂಜ್ ಇದ್ರೆ ಕೊಡಿ, ಚೇಂಜ್ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಯಾಕಮ್ಮ, ನಿಮ್ಮ ಹತ್ರ ಇಲ್ವಾ ಅಂತ ಹೆಂಗಸರು ಹೇಳ್ಬೇಕಾದ್ರೆ, ಅಯ್ಯೋ ಅದೆಲ್ಲ ಇರುತ್ತೆ ಅಕ್ಕ, ಇದ್ರು ಕೊಡೋದಿಲ್ಲ ಅವರು. ನೆಕ್ಸ್ಟ್ ವ್ಯಾಪಾರಕ್ ಬರೋರ್ಗೆ ಚೇಂಜ್ ಕೊಡ್ಬೇಕಲ್ವಾ, ಅದಕ್ಕೆ ನಮ್ಗೆ ಇವ್ರು ಕೊಡ್ತಿಲ್ಲ. ಇದೆಲ್ಲ ವ್ಯಾಪಾರದ ಟೆಕ್ನಿಕ್ ಅಕ್ಕ, ನೀವ್ ಹೋಗಿ ಕಾರಲ್ಲಿ ಕುತ್ಕೊಳ್ಳಿ, ನಾನ್ ಚೇಂಜ್ ತಗೊಂಡ್ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತಪ್ಪ ಅಂತ ಆ ಹೆಂಗಸರು ಕಾರಲ್ಲಿ ಹೋಗಿ ಕುತ್ಕೋತಾರೆ. ಆಗ ಮೀನಾ ಬಂದು ಸೂರ್ಯನ್ ಕೈನ ಗಿಲ್ತಾಳೆ. ಏಯ್, ಏನಮ್ಮ ಮೀನಮ್ಮ ಇದು ಇಷ್ಟೊಂದ್ ಗಿಲ್ತಾ ಇದೀಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನ್ ಓವರ್ ಆಗಿ ಆಡ್ತಾ ಇದೀರಾ, ಸರಿಯಾಗಿ ನಿಮ್ಗೆ ಮೊಳ ಹಾಕೋದಕ್ಕೆ ಬರೋದಿಲ್ಲ, ಇದ್ರಲ್ಲಿ ಓವರ್ ಬಿಲ್ಡಪ್ ಕೆರೆ ಕೊಡ್ತೀರಾ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಮ್ಮ, ನೀನು ಹೂ ಕಟ್ತೀಯ, ನಾನು ಕಾರ್ ಓಡಿಸ್ತೀನಿ, ಈಗ ನೀನು ಹೂ ಕಟ್ಟೋಳು ಹೂವ ಮೊಳ ಹಾಕ್ತೀಯ, ನನ್ನಿಂದ ಆಗೋದಿಲ್ಲ. ಇವಾಗ ನಾನ್ ಕಾರ್ ಓಡಿಸ್ತೀನಿ, ನಂತರ ನೀನ್ ಓಡ್ಸಕ್ಕಾಗತ್ತಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇರ್ಲಿ ಇರ್ಲಿ, ಓವರ್ ಆಗಿ ಆಡ್ತಾ ಇದ್ದೀರಾ, ಆಡಿ ಅಂತ ಮೀನಾ ಹೇಳ್ತಾಳೆ. ಸರಿ, ಇವಾಗ ಚಿಲ್ರೆ ಇಲ್ವಾ ಹೇಳು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ಚಿಲ್ರೆ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಆಯ್ತು ಬಿಡು, ನಾನೇ ಕೊಟ್ಕೊಳ್ತೀನಿ ಅಂತ ಸೂರ್ಯ ಹೋಗ್ಬೇಕಾದ್ರೆ, ಅದೇ ಟೈಮ್ಗೆ ಅರುಣ್ ಕನಕನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ. ಏನೇ ಕನಕ, ಇಲ್ಲಿಗ್ ಬಂದಿದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅದು ನನ್ಗಿವತ್ತು ನೈಟ್ ಡ್ಯೂಟಿ ಇದೆ,
ಅದಕ್ಕೆ ಅಮ್ಮನ್ ಜೊತೆ ಇರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅವಳನ್ನ ಇಲ್ಲಿಗೆ ಕರ್ಕೊಂಡ್ ಬಂದೆ ಅಂತ ಅರುಣ್ ಹೇಳ್ತಿರ್ತಾನೆ. ಅಮ್ಮ ದೇವಸ್ಥಾನಕ್ ಹೋಗಿದಾರೆ, ಬರ್ತಾರೆ ಇನ್ನೇನು ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಆಯ್ತು, ನನ್ಗೆ ಟೈಮ್ ಆಗ್ತಿದೆ, ನಾನ್ ಬರ್ಬೇಕಾದ್ರೆ ಇವ್ಳನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಅರುಣ್ ಹೋಗ್ಬೇಕಾದ್ರೆ ಸೂರ್ಯನ್ನೇ ಗುರಾಯಿಸ್ಕೊಂಡು ಅರುಣ್ ಅಲ್ಲಿಂದ ಹೋಗ್ತಾನೆ. ಇವ್ರಿಬ್ರದು ಕತೆ ಇನ್ನೂ ಮುಗ್ದಿಲ್ಲ ಅನ್ನೋ ರೀತಿ ಕಾಣಿಸ್ತಿದೆ ಅಂತ ಮೀನಾ ಮತ್ತೆ ಕನಕ ಇಬ್ರು ಮಾತಾಡ್ಕೊತಿರ್ತಾರೆ. ಆಗ ಸೂರ್ಯ ಕನಕನ ಹತ್ರ ಬಂದು, ಕನಕ ಹೇಗಿದ್ಯಾ ಅಂತ ಎಲ್ಲ ಮಾತಾಡಿಸ್ತಿರ್ತಾನೆ. ನಾನ್ ಚೆನ್ನಾಗಿದ್ದೀನಿ ಮಾವ, ನೀವ್ ಹೇಗಿದ್ದೀರಾ ಅಂತ ಕನಕ ಕೇಳ್ಬೇಕಾದ್ರೆ, ನಾನು ಚೆನ್ನಾಗಿದ್ದೀನಮ್ಮ. ಹೌದು, ಅವ್ನ್ ನಿನ್ನ ಚೆನ್ನಾಗಿ ನೋಡ್ಕೋತಿದಂತಾನೆ, ಅವ್ನೇನಾದ್ರೂ ನಿನ್ ಮೇಲೆ ಅಧಿಕಾರ ಏನಾದ್ರೂ ಚಲಾಯಿಸ್ತಿದಾನ ಹೇಳು, ನಾನು ಅವನನ್ನ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆ ರೀತಿ ಎಲ್ಲ ಏನೂ ಇಲ್ಲ ಬಾವ, ಅವ್ರು ನನ್ನನ್ನ ಚೆನ್ನಾಗೇ ನೋಡ್ಕೋತಿದ್ದಾರೆ ಅಂತ ಕನಕ ಹೇಳ್ತಾಳೆ. ಹಂಗೇನಾದ್ರೂ ವಿಷಯ ಇತ್ತು ಅಂದ್ರೆ ನನ್ಗೆ ಚಕ್ ಅಂತ ಫೋನ್ ಮಾಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ಅವ್ರು ಚೆನ್ನಾಗಿ ನೋಡ್ಕೋತಾ ಇದಾರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಮೀನಾ ಹೇಳ್ತಾಳೆ. ಚೆನ್ನಾಗ್ ನೋಡ್ಕೊಂಡ್ರೆ ಪರವಾಗಿಲ್ಲಮ್ಮ, ಆದ್ರೆ ಅವ್ನ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಲ್ವಾ, ಅದಕ್ಕೆ ನೀನು ಹುಷಾರಾಗಿರಮ್ಮ ಅಂತ ಹೇಳಿ ಸೂರ್ಯ ಕಸ್ಟಮರ್ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ತನ್ ಕಾರ್ ಹತ್ರ ಹೋಗ್ತಾನೆ. ಈ ಕಡೆ ಕನಕ ಬೇಜಾರಲ್ಲಿರೋದನ್ನ ನೋಡಿ, ಯಾಕೇನಾಯ್ತು ಅಂತ ಮೀನಾ ಕೇಳ್ತಾಳೆ. ಹಾಗಲ್ಲಕ್ಕ, ಮದ್ವೆ ಆದ್ರೂನು ಭಾವ ಮತ್ತೆ ಇವ್ರು ಇಬ್ರು ಇನ್ನೂ ಮಾತಾಡ್ತಾನೆ ಇಲ್ವಲ್ಲಕ್ಕ, ಈಗ್ಲೂ ಹೇಗ್ ಗುರಾಯಿಸ್ತಿದ್ರು ನೋಡಿ, ಇವ್ರಿಬ್ರು ಬದ್ಲಾಗದೇ ಇಲ್ವಾ ಅಂತ ಕನಕ ಕೇಳ್ಬೇಕಾದ್ರೆ, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಎಷ್ಟೇ ಆದ್ರೂ ಇವಾಗ ಸಂಬಂಧಿಕರಾಗಿದ್ದಾರೆ, ಒಂದಲ್ಲ ಒಂದ್ ದಿವಸ ಸರಿ ಹೋಗ್ತಾರೆ. ಈಗ ನಾವ್ ಹೋಗಿ ಅವ್ರಿಬ್ರನ್ನ ಒಂದ್ ಮಾಡ್ಬೇಕು, ಅವ್ರಿಬ್ರನ್ನ ಮಾತಾಡಿಸ್ಬೇಕು ಅಂತ ಹೋಗಿ ಕೊನೆಗ್ ನಾವೇ ಮುಟ್ಟಾಳ್ರಾಗ್ತೀವಿ. ಅವ್ರಿಬ್ರು ಹಾಗೆ ಇದ್ಬಿಡ್ಲಿ, ಆಮೇಲೆ ಅವ್ರಾಗೆ ಅವ್ರು ಸರಿ ಹೋಗ್ತಾರೆ ಬಿಡು ಅಂತ ಮೀನಾ ಹೇಳ್ತಾಳೆ. ಅದು ಹಾಗಲ್ಲಕ್ಕ, ಅವ್ರು ಹಾಗೆ ಇದ್ಬಿಟ್ರೆ ಅಂತ ಕನಕ ಹೇಳ್ದಾಗ, ಅದೆಲ್ಲ ಏನು ಇಲ್ಲಮ್ಮ, ಈಗ ನೋಡು, ಮಂಜಂಗೂ ಮತ್ತೆ ನಿಮ್ ಭಾವಂಗೂ ಇಬ್ರಿಗೂ ಆಗ್ತಿರ್ಲಿಲ್ಲ, ಆದ್ರೆ ಇವಾಗ ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂದ್ರೆ ನಮ್ಮನ್ನೇ ಮರ್ತ್ ಬಿಡ್ತಾರೆ. ಇದೇ ರೀತಿ ಅವ್ರಿಬ್ರು ಒಂದಾಗ್ತಾರೆ, ಎಲ್ಲ ಸರಿ ಹೋಗುತ್ತೆ, ನೀನ್ ತಲೆ ಕೆಡ್ಸ್ಕೋಬೇಡ, ಅಮ್ಮ ದೇವಸ್ಥಾನದಲ್ಲೇ ಇದಾರೆ, ನೀನ್ ಹೋಗಿ ಕೈ ಮುಕ್ಕೊಂಡ್ ಬರೋಗು ಅಂತ ಮೀನಾ ಕನಕನ್ನ ದೇವಸ್ಥಾನಕ್ ಕಳಿಸ್ತಾಳೆ. ಈ ಕಡೆ ಸೂರ್ಯ ರಂಗನಾಥ್ ಅವ್ರನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಕರ್ಕೊಂಡ್ ಹೋಗ್ತಿರ್ತಾನೆ. ಅಪ್ಪಯ್ಯ, ಮೊದ್ಲು ನೀನೇನ್ ಹೇಳ್ತಿದ್ದೆ, ವಾರಕ್ಕೆ ಒಂದೇ ಸಲಿ ಅಂತ ಕೆಲ್ಸ ಇರೋದು ಅಂತ, ಈಗೇನಪ್ಪಯ್ಯ ನೀನು ಅವಾಗ ಹೋಗ್ತಾನೆ ಇರ್ತೀಯ ಅಲ್ಗೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಲ್ಲ ಕಣ ಸೂರ್ಯ, ಕೆಲ್ಸ ಇದೆ ಅಂದ್ರೆ ಹೋಗ್ಲೇಬೇಕಲ್ವೇನಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹಾಗಾದ್ರೆ ತುಂಬಾ ಕೆಲ್ಸ ಕೊಡ್ತಾನೆ ಏನಪ್ಪಯ್ಯ ನಿನ್ಗೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಲೋ, ನಾನೇನೋ ಚಿಕ್ಕ ಹುಡುಗ ಏನೋ ಈ ರೀತಿ ಹೇಳ್ತಿದ್ಯಲ್ಲ, ನೋಡ, ನನ್ಗೆ ಯಾವ್ದೇ ರೀತಿ ಕಷ್ಟ ಇಲ್ಲ, ನಾನು ತುಂಬಾ ಇಷ್ಟಪಟ್ಟು ಇಂಥ ಕೆಲ್ಸ ಮಾಡ್ತಾ ಇರೋದು, ನಂದೇ ಇರ್ಲಿ, ನಿನ್ ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಚೆನ್ನಾಗ್ ನಡೀತಾ ಇದೆ ಅಪ್ಪಯ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಕಾರ್ಡಿಯೋ ಎಲ್ಲ ಕಟ್ ಆಯ್ತಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇಲ್ಲ ಅಪ್ಪಯ್ಯ, ಇನ್ನೊಂದ್ ಸ್ವಲ್ಪ ಇದೆ, ನೆಕ್ಸ್ಟ್ ತಿಂಗಳು ಮುಗ್ದೋಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಸರಿಯಪ್ಪ, ಆದಷ್ಟು ಬೇಗ ಅದನ್ನ ಮುಗ್ಸು, ಸಾಲ ತೀರ್ಸ್ಕೊಂಡ್ರೆ ಒಳ್ಳೇದಲ್ವೇನಪ್ಪ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಅಪ್ಪಯ್ಯ, ಇವಾಗ ಆಸ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಎಲ್ರತ್ರ, ಆದ್ರೆ ಸಾಲ ಮಾತ್ರ ಎಲ್ರ ಹೊಣೆ ಮೇಲೂ ಇದ್ದೇ ಇರುತ್ತೆ. ಸಾಲ ಇಲ್ದೆ ಯಾವ ಮನುಷ್ಯನೂ ಇವಾಗ ಬದುಕೋದಿಕ್ಕೆ ಆಗೋದಿಲ್ಲಪ್ಪಯ್ಯ. ಈ ಕಾರ್ಡಿಯೋ ಮುಗೀತು ಅಂತಂದ್ರೆ ನೆಕ್ಸ್ಟ್ ಕಾರ್ ತಗೊಂಡಾಗ ಅದ್ರದ್ದು ಶುರು ಆಗತ್ತೆ ಅಂತ ಸೂರ್ಯ ಹೇಳ್ದಾಗ, ಹಾಗಿದ್ರೆ ಇನ್ನೊಂದ್ ಕಾರ್ ತಗೋತೀನಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಈಗ ಸದ್ಯಕ್ಕಿಲ್ಲಪ್ಪ, ಆದ್ರೆ ಮುಂದಕ್ಕೆ ತಗೋಬೇಕು ಅನ್ನೋ ಐಡಿಯಾ ಇದೆ. ಮೀನಾ ನಾನು ಟ್ರಾವೆಲ್ಸ್ ಓಪನ್ ಮಾಡ್ಬೇಕು ಅಂತ ಹೇಳ್ತಾನೆ ಇದ್ದಾಳೆ, ಅದಕ್ಕೆ ಯೋಚನೆ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಒಳ್ಳೆ ವಿಷಯನೇ ಕಣ, ಮೀನಾ ನಿನ್ ಹೆಂಡತಿ ಆಗ್ ಬಂದ್ಮೇಲೆ ನೀನು ನಿನ್ ಜೀವನದಲ್ಲಿ ಸ್ವಲ್ಪ ಜವಾಬ್ದಾರಿ ಬಂದಿದೆ ಕಣೋ, ಅವ್ಳು ಹೇಳ್ದಂಗೆ ನಡ್ಕೋ, ನೀನ್ ದೊಡ್ಡ ವ್ಯಕ್ತಿಯಾಗಿ ಬರ್ತೀಯ ಕಣೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದನ್ನ ಕೇಳಿ ಸೂರ್ಯಂಗೆ ಖುಷಿ ಆಗತ್ತೆ. ಆದ್ರೆ ನೀವಿಬ್ರು ಹಾಲಲ್ಲಿ ಮಲ್ಕೊಳ್ಳೋದು ನನ್ಗೆ ಯಾಕೋ ಇಷ್ಟ ಇಲ್ಲ ಕಣಪ್ಪ, ಆದಷ್ಟು ಬೇಗ ನಿಮ್ಗೊಂದ್ ರೂಮ್ ಕಟ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪಯ್ಯ ನೀನ್ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ, ಅದಕ್ಕೂ ಸೇರ್ಸಿನೇ ನಾವು ದುಡ್ಡು ಕೂಡಾಕ್ತಾ ಇದೀವಿ, ನಾವ್ ಆದಷ್ಟು ಬೇಗ ಕಟ್ತೀವಪ್ಪ ರೂಮ್ನ, ನಿನ್ ತಲೆ ಕೆಡ್ಸ್ಕೋಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯ ರಂಗನಾಥ್ ಅವ್ರನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಅಲ್ಲಿಂದ ಹೋಗ್ಬೇಕಾದ್ರೆ ರೋಡಲ್ಲಿ ತುಂಬಾ ಜನ ಸೇರಿರ್ತಾರೆ. ಅಲ್ಲಿ ಒಂದ್ ಹುಡುಗ ಅಳೋ ಶಬ್ದನೂ ಕೇಳಿಸ್ತಿರುತ್ತೆ. ಏನು ಎತ್ತ ಅಂತ ಸೂರ್ಯ ನೋಡೋದಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಕ್ರಿಶ್ ಅಳ್ತಿರೋದನ್ನ ನೋಡಿ ಸೂರ್ಯನ್ಗೆ ಶಾಕ್ ಆಗತ್ತೆ. ಹಾಗೆ ಪಕ್ಕದಲ್ಲಿ ಪ್ರಮೀಳ್ ಅವರು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ. ಅಮ್ಮ, ಏನಾಯ್ತು ನಿಮ್ಗೆ, ಏನಾಯ್ತು, ಯಾಕೆ ಎಲ್ರು ಈ ರೀತಿ ನಿಂತಿದ್ರೆ, ಏನಾಯ್ತು ಇವ್ರಿಗೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇವ್ರು ನಿಮ್ಗೆ ಗೊತ್ತಿರೋರ ಅಂತ ಅಲ್ಲಿರೋರೆಲ್ರು ಕೇಳ್ತಾರೆ. ಹೌದಮ್ಮ, ಇವ್ರು ನಮ್ಗೆ ಗೊತ್ತಿರೋರೆ, ಏನಾಯ್ತು ಅಂತ ಸೂರ್ಯ ಕೇಳ್ತಾನೆ. ಆ ಅಮ್ಮ ಮತ್ತೆ ಈ ಹುಡುಗ ರೋಡಲ್ಲಿ ನಡ್ಕೊಂಡ್ ಬರ್ತಿದ್ರು. ಒಬ್ಬ ಬೈಕ್ ಅವನು ಸ್ಪೀಡ್ ಆಗಿ ಬರ್ತಾ ಇದ್ದ. ಈ ಹುಡುಗನ್ಗೆ ಆ ಬೈಕ್ ಅವನು ಇನ್ನೇನ್ ಗುದ್ಬೇಕು ಅನ್ನೋಷ್ಟ್ರಲ್ಲಿ ಆ ಅಮ್ಮ ಇವನನ್ನ ಹೆಳ್ಕೊಂಡ್ರು. ಆ ಬೈಕ್ ಅವನು ಈ ಅಮ್ಮನ್ಗೆ ಗುದ್ಬಿಟ್ಟು ಹೊರ್ಟೋದ ಕಣಪ್ಪ ಅಂತ
ಅಲ್ಲಿರೋರೆಲ್ರು ಹೇಳ್ತಿರ್ತಾರೆ, ಅಲ್ಲಣ್ಣ ಈ ರೀತಿ ಆಯ್ತು ಅಂತ ನೋಡ್ಕೊಂಡು ತಮಾಷೆ ಮಾಡ್ತಾ ಇದ್ದೀರಾ? ಅಲ್ಲ, ಏನೇ ಈ ರೀತಿ ನಡೆದ್ರುನು ಸುಮ್ನೆ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕ ನೀವಿರೋದು? ಈ ರೀತಿ ಆದಾಗ ಆಂಬ್ಯುಲೆನ್ಸ್‌ಗೆ ಫೋನ್ ಮಾಡ್ಬೇಕು ಅಂತ ನಿಮ್ಗ್ ಗೊತ್ತಾಗೋದಿಲ್ವಾ? ಅಂತ ಸೂರ್ಯ ಅಲ್ಲಿರೋರೆಲ್ರಿಗೂ ಬೈಬೇಕಾದ್ರೆ ಅಲ್ಲಿರೋರೆಲ್ರೂ ಸೇರಿ ಸೂರ್ಯನ್ಗೆ ಪ್ರಮೀಳಾ ಅವ್ರನ್ನ ಅಲ್ಲಿಂದ ಎತ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಈ ಕಡೆ ಶೋರೂಮ್‌ನಲ್ಲಿ ರೋಹಿಣಿ ಸ್ಟಾಕ್‌ಗಳ್ನೆಲ್ಲ ಚೆಕ್ ಮಾಡ್ತಿರ್ಬೇಕಾದ್ರೆ ರಾಣಿ ಅಲ್ಲಿಗ್ ಬರ್ತಾಳೆ. ಅಕ್ಕ, ಒಂದ್ ನಿಮಿಷ ಸೈಡಿಗೆ ಬನ್ನಿ ಅಂತ ರೋಹಿಣಿನ ಕರ್ಕೊಂಡು ಹೋಗಿ, ಅಕ್ಕ ನೆನ್ನೆ ನಾನು ಹೇಳಿದ್ನಲ್ಲ ಒಂದು ಲೇಹ್ಯ ಇದೆ ಅಂತ, ಅದನ್ನ ಊರಿಂದ ತರ್ಸಿದೀನಿ ತಗೊಳ್ಳಿ ಅಂತ ರೋಹಿಣಿ ಕೈಗೆ ರಾಣಿ ಆ ಬಾಟಲ್ನ ಕೊಡ್ತಾಳೆ. ಏನಿದು ನೋಡೋದಿಕ್ಕೆ ಜಾಮ್ ತರ ಇದೆಯಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಕ್ಕ ಆ ರೀತಿ ಅನ್ಕೊಂಡು ಹಂಗೆ ತಿನ್ಬಿಡ್ಬೇಡಿ, ಇದು ಆ ರೀತಿ ತಿನ್ನೋ ಹಾಗಿಲ್ಲ ಅಂತ ರಾಣಿ ಹೇಳ್ತಾಳೆ. ಹೌದಾ, ಹಾಗಿದ್ರೆ ಇದನ್ನ ಯಾವ ರೀತಿ ಕೊಡ್ಬೇಕು ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಹಾಲನ್ನ ಬಿಸಿ ಮಾಡಿ ಇದ್ರಲ್ಲಿಂದ ಒಂದ್ ಸ್ಪೂನ್ ಹಾಲಲ್ಲಿ ಮಿಕ್ಸ್ ಮಾಡಿ ಅದನ್ನ ಕೊಡಿ. ಒಂದು ದಿನಕ್ಕೆ ಒಂದ್ಸಲಿ ಕೊಟ್ರೆ ಸಾಲಕ್ಕು. ಆಮೇಲ್ ನೋಡಿ, ಅಣ್ಣ ನಿಮ್ ಜೊತೆ ಜಗಳನೇ ಮಾಡೋದಿಲ್ಲ, ನೀವ್ ಹೇಳೋದನ್ನೆಲ್ಲ ಕೇಳ್ಕೊಂಡು ನಿಮ್ ಹಿಂದೆನೆ ಸುತ್ತಾ ಇರ್ತಾರೆ ಅಂತ ರಾಣಿ ಹೇಳ್ಬೇಕಾದ್ರೆ, ಇದನ್ನ ತಿಂದ್ರೆ ಸೈಡ್ ಎಫೆಕ್ಟ್ ಎಲ್ಲ ಏನೂ ಆಗೋದಿಲ್ಲ ತಾನೆ ಅಂತ ರೋಹಿಣಿ ಕೇಳ್ತಿರ್ತಾಳೆ. ಆ ರೀತಿ ಎಲ್ಲ ಏನೂ ಆಗೋದಿಲ್ಲಕ್ಕ, ಆದ್ರೆ ಅಣ್ಣ ಯಾವಾಗ್ಲೂ ನಿಮ್ ಜೊತೆನೆ ಇರ್ತಾರೆ, ಅದಂತೂ ಫಿಕ್ಸ್ ಅಂತ ರಾಣಿ ಹೇಳ್ತಾಳೆ. ಇದನ್ನ ಕೇಳಿ ರೋಹಿಣಿಗೆ ಖುಷಿಯಾಗತ್ತೆ. ತುಂಬಾ ಥ್ಯಾಂಕ್ಸ್. ಹೌದು, ಇದೆಷ್ಟು ಅಂತ ರೋಹಿಣಿ ಕೇಳಿದಾಗ 1000 ರೂಪಾಯಿ ಅಂತ ರಾಣಿ ಹೇಳ್ತಾಳೆ. ಏನು, 1000 ರೂಪಾಯಿನಾ? ಇಷ್ಟೇ ಎಷ್ಟಿದೆ, ಇದಕ್ಕೋಗಿ 1000 ರೂಪಾಯಿನಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಹೌದು ಅಕ್ಕ, ಇದಕ್ಕೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ನಿಮ್ಗೋಸ್ಕರ ನೋಡಿ ಎಷ್ಟ್ ಬೇಗ ತರ್ಸಿದೀನಿ. ಅದು ಅಲ್ದೆ ಇದು ವಶೀಕರಣ ಮಾಡ್ಕೊಳ್ಳೋ ಲೇಹೆ ಅಲ್ವಾ, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಅಂತ ರಾಣಿ ಹೇಳಿದಾಗ, ಇದು ಕೆಲ್ಸ ಮಾಡುತ್ತೆ ತಾನೆ ಅಂತ ರೋಹಿಣಿ ಕೇಳ್ತಾಳೆ. ಅಕ್ಕ, ಒಂದ್ಸಲಿ ನೀವು ಅಣ್ಣಂಗ್ ಕೊಟ್ ನೋಡಿ, ಆಮೇಲೆ ನೀವು ತಿಂಗಳು ಒಂದೊಂದ್ ಬಾಟ್ಲು ಬೇಕು ಅಂತ ನನ್ನ ಹತ್ರನೇ ಕೇಳ್ತೀರಾ ಅಂತ ರಾಣಿ ಹೇಳಿದಾಗ, ಸರಿ ಆಯ್ತು ಅಂತ ರೋಹಿಣಿ ರಾಣಿಗೆ ದುಡ್ಡು ಕೊಡ್ತಾಳೆ. ಹಾಗೆ ರೋಹಿಣಿ ಮನೋಜನ್ ಹತ್ರ ಬಂದು ನಿಂತ್ಕೊಂಡು, ಇದ್ ಕೊಟ್ರೆ ಮನೋಜ್ ನನ್ ಹಿಂದೆನೆ ಸುತ್ತಾಡ್ತಿರ್ತಾರೆ ಅನ್ನೋ ಖುಷಿಲಿ ನಗ್ತಾ ಅವನನ್ನೇ ನೋಡ್ತಿರ್ತಾಳೆ. ಈ ಕಡೆ ಮನೆಗ್ ಬಂದ್ಮೇಲೆ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು, ಇದನ್ ಕೊಟ್ರೆ ಯಾವ ರೀತಿ ಇರ್ಬೋದು ಎಫೆಕ್ಟು ಅಂತ ಕನ್ಸ್ ಕಾಣ್ತಿರ್ತಾಳೆ. ಅದ್ರಲ್ಲಿ ಮನೋಜ್ ಇವಳಿಂದನೇ ಸುತ್ತಾಡೋದು, ಇವಳ ಜೊತೆ ರೊಮ್ಯಾನ್ಸ್ ಮಾಡೋ ರೀತಿ ಎಲ್ಲ ಅವಳಿಗೆ ಕನ್ಸ್ ಬೀಳ್ತಿರತ್ತೆ. ಅಷ್ಟ್ರಲ್ಲಿ ಮನೋಜ ರೂಮಿಗೆ ಬರ್ತಾನೆ. ಆಗ ರೋಹಿಣಿ ಆ ಬಾಟಲ್ನ ಮುಚ್ಚಿಟ್ಬಿಡ್ತಾಳೆ. ಮನೋಜ್, ನಾನ್ ನಿಮ್ಗೆ ಹಾಲ್ ತಗೊಂಡ್ ಬಂದ್ ಕೊಡ್ಲಾ ಅಂತ ರೋಹಿಣಿ ಕೇಳಿದಾಗ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಟೀ ಕುಡ್ದ್ನಲ್ಲ, ಬೇಡ ಅಂತ ಮನೋಜ ಹೇಳ್ತಾನೆ. ಇಲ್ಲ ಮನೋಜ್, ಡೈಲಿ ಹಾಲ್ ಕುಡಿದ್ರೆ ಬಾಡಿಗೆ ಒಳ್ಳೇದಂತೆ, ಕ್ಯಾಲ್ಸಿಯಂ ಜಾಸ್ತಿ ಆಗತ್ತೆ, ಬೋನ್ ಸ್ಟ್ರಾಂಗ್ ಆಗತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಯಾಕೆ ನನ್ಗಿವಾಗ ಏನಾಗಿದೆ, ನಾನ್ ಚೆನ್ನಾಗೇ ಇದ್ದೀನಿ ಅಂತ ಮನೋಜ ಹೇಳ್ತಾನೆ. ಅದು ಹಾಗಲ್ಲ ಮನೋಜ್, ಡೈಲಿ ಶೋರೂಮ್ಗೆ ಹೋಗ್ತೀರಾ, ತುಂಬಾ ಹೊತ್ತು ನಿಂತ್ಕೊಂತೀರಾ, ಕಾಲ್ ನೋವೆಲ್ಲ ಬರುತ್ತಲ್ವಾ, ಅದಕ್ಕೆ ಆಗಾಗ ಈ ರೀತಿ ಎಲ್ಲ ಹೆಲ್ದಿಯಾಗಿ ತಗೋಬೇಕಾಗತ್ತೆ ಅಂತ ರೋಹಿಣಿ ಹೇಳ್ದಾಗ, ಆದ್ರೆ ನನ್ಗಿವಾಗ ಹೊಟ್ಟೆ ತುಂಬಿದ್ಯಲ್ಲ ಅಂತ ಮನೋಜ ಹೇಳ್ತಾನೆ. ಅಲ್ಲ ಮನೋಜ್, ಒಂದ್ ಲೋಟ ಹಾಲ್ ಕುಡಿಯೋದಕ್ಕೆ ನಿನ್ ಹೊಟ್ಟೆಲ್ ಜಾಗನೇ ಇರೋದಿಲ್ವಾ, ಎಲ್ಲದಕ್ಕೂ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀಯ ಅಂತ ರೋಹಿಣಿ ಕೋಪ ಮಾಡ್ಕೋತಾಳೆ. ಅಲ್ಲಮ್ಮ, ಇವಾಗ ಇದಕ್ಕೆ ಯಾಕೆ ನೀನ್ ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ಮನೋಜ ಕೇಳ್ಬೇಕಾದ್ರೆ, ಮತ್ತಿನ್ನೇನು, ನಿಮ್ಮಮ್ಮ ಹೇಳಿದ ತಕ್ಷಣ ಎಲ್ಲಾನು ಮಾಡ್ತೀಯಾ, ನಾನ್ ಹೇಳಿದ್ರೆ ಮಾತ್ರ ಏನು ಕೇಳೋದೇ ಇಲ್ಲ ಅಂತ ರೋಹಿಣಿ ಹೇಳಿದಾಗ, ಇವಾಗ ಮಧ್ಯದಲ್ಲಿ ಅಮ್ಮನ್ ಯಾಕೆ ತರ್ತಾ ಇದ್ಯಾ, ಈಗೇನು ನಾನ್ ಹಾಲ್ ಕುಡಿಬೇಕ್ ತಾನೆ, ಸರಿ ತಗೊಂಡ್ ಬಾ, ಒಂದ್ ಅಂಡೆ ಬೇಕಾದ್ರೂ ತಗೊಂಡ್ ಬಾ, ಕುಡಿತೀನಿ ಅಂತ ಮನೋಜ ಹೇಳಿದಾಗ, ಅಯ್ಯೋ ಅಷ್ಟೊಂದೆಲ್ಲ ಏನು ಬೇಡ, ಆಮೇಲೆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಏನು ಸೈಡ್ ಎಫೆಕ್ಟಾ ಅಂತ ಮನೋಜ ಕೇಳ್ಬೇಕಾದ್ರೆ, ಹಂಗಲ್ಲ, ಆ, ಒಂದ್ ಲೋಟ ಹಾಲ್ ಕುಡಿದ್ರೆ ಸಾಕು ಅಂತ ರೋಹಿಣಿ ಹೇಳಿದಾಗ, ಸರಿ ಆಯ್ತು ತಗೊಂಡ್ ಬಾ ಅಂತ ಮನೋಜ ಹೇಳ್ತಾನೆ. ಗುಡ್ ಬಾಯ್ ಅಂತ ಹೇಳಿ ರೋಹಿಣಿ ಹಾಲ್ ತರೋದಿಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ಮೀನಾ ಕಿಚನ್ ಅಲ್ಲಿ ಇರ್ಬೇಕಾದ್ರೆ ರೋಹಿಣಿ ಬಂದು ಹಾಲಿದ್ಯಾ ಅಂತ ಕೇಳ್ತಾಳೆ. ಇತ್ತು ರೋಹಿಣಿ ಅವರೇ, ಆದ್ರೆ ಇವಾಗ ತಾನೇ ಮಾವಂಗೂ ಮತ್ತೆ ಅತ್ತೆಗೂ ಕಾಫಿ ಮಾಡ್ಕೊಟ್ಟೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಹೌದಾ, ಮನೋಜ್ ಅವರು ಕುಡಿಯೋದಿಕ್ಕೆ ಹಾಲ್ ಕೇಳಿದ್ರು, ಸ್ವಲ್ಪನೂ ಹಾಲಿಲ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಇಲ್ಲ ಕಂಪ್ಲೀಟ್ ಆಗಿ ಖಾಲಿ ಆಗಿದೆ, ಇವಾಗ ಅಂಗಡಿಗೆ ಹೋಗಿ ತರ್ಬೇಕು ಅಂತ ಮೀನಾ ಹೇಳ್ತಾಳೆ. ಏನ್ ಮೀನಾ ಅವ್ರೆ, ನೀವು ಸ್ವಲ್ಪನಾದ್ರೂ ಎತ್ತಿಡ್ಬೇಕ್ ತಾನೆ ಅಂತ ರೋಹಿಣಿ ಹೇಳ್ದಾಗ, ಅಲ್ಲ ನೀವ್ ಇಷ್ಟೊತ್ತಲ್ಲಿ ಯಾವತ್ತು ಹಾಲ್ ಕೇಳೇ ಇಲ್ವಲ್ಲ ರೋಹಿಣಿ ಅವರೇ, ಹೇಳಿದಿದ್ರೆ ಎತ್ತಿಡ್ತಿದ್ನಲ್ವಾ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಬಿಡಿ, ನಾನೇ ಹೋಗಿ ಹಾಲ್ ತಗೊಂಡ್ ಬರ್ತೀನಿ ಅಂತ ಹೇಳಿ ರೋಹಿಣಿ ರೂಮ್ಗೆ ವಾಪಸ್ ಬರ್ತಾಳೆ. ಹಾಗೆ ತಂದಿರೋಂತಹ ಲೇಹಿಯನ್ನ ಎತ್ತಿಡ್ಬೇಕಾದ್ರೆ ಅಷ್ಟ್ರಲ್ಲಿ ಕ್ರಿಶ್ ಮನೆಗ್ ಬರ್ತಾನೆ. ಕೃಷ್ಣ ನೋಡಿ ರೋಹಿಣಿಗೆ ಶಾಕ್ ಆಗತ್ತೆ. ಅಷ್ಟ್ರಲ್ಲಿ ಸೂರ್ಯನು ಅವನ್ ಜೊತೆಗೆ ಬರ್ತಾನೆ. ಸೂರ್ಯ ಯಾಕೆ ಕೃಷ್ಣ ಜೊತೆಲ್ ಕರ್ಕೊಂಡ್ ಬಂದಿದ್ದಾನೆ, ಇವನ್ಗೆ ಸತ್ಯ ಎಲ್ಲ ಗೊತ್ತಾಗೋಯ್ತಾ ಅಂತ ರೋಹಿಣಿ
ಬೈದಲ್ಲೇ ಒದ್ದಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.